ನಾನು ಏನಕ್ಕೆ ಬಂದೆ ಅಂದರೆ ಇವತ್ತು ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕು ಅಂದರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ. ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯ್ದಿರ ಬಗ್ಗೆ, ಯಂಗ್ಸ್ ಅಂದರೆ ಸ್ತ್ರೀ ಅಂದರೆ ತಾಯಿಂದಿರು ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಕೆಟ್ಟದಾಗೆ. ನೀವು ನೋಡಿದ್ದೀರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ, ಎಷ್ಟು ವರ್ಸ್ಟಾಗಿ ಅವನು ಅಂದರೆ ಎಜುಕೇಷನ್ ಇಲ್ಲದೇ ಇರೋ ರೀತಿ ಮಾತಾಡಿದ್ದಾರೆ ಅವರು. ಬಟ್ ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ? ನಿಮ್ಗೆ ಚೇಂಬರ್ ಇರಲಿಲ್ವಾ? ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ? ನಮಗೂ ಮಾತಾಡೋಕ್ಕೆ ಬರ್ತದೆ. ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ. ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್. ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ, ಯಾವತ್ತೂ ಇಳಿಯೋಕ್ಕೆ ಹೋಗೋದು ಇಲ್ಲ ನಾನು. ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದಾಗಿ ಅದು ಹಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನೊಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯಿತು. ಪ್ರತಿಯೊಬ್ಬರ ಬಗ್ಗೆ, ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DCM DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರೋ ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು, ಆಯಿತಾ? ಇವತ್ತೂ 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯಿತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲು ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡೋರು ನನಗೆ, NM ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರು, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವನಿಗೆ, ಯಾರು ಸರ್ ಅವನು, ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ, ನಂದೇನಿದೆ ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇ ತೀರೋಗ್ಬಿಟ್ಟು, ಏನು ರೀ ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬನ್ನಿರಿ, ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು. ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ನೀವು ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿ ದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ನು ಪ್ರೇಮ್ ಕಣಯ್ಯ, ಇವರು ಪುನೀತ್ ರಾಜ್ಕುಮಾರ್ ಕಣಯ್ಯ, ಇವರು ದರ್ಶನ್ ಕಣಯ್ಯ, ಇವರು ಕಿಚ್ಚ ಸುದೀಪ್ ಕಣಯ್ಯ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವುಗಳು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ, ಹೇಗೆ ಅಂತ? ಇಲ್ಲ, ಮಾತುಗಳು ಅಂತಂದರೆ ಏನಾಗಿದೆ ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದೋ ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು, ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತು ಹೇಳಿದ್ರು, ಪ್ರೇಮವ್ರು ಏನೋ ಕಷ್ಟ ಇಲ್ಲದೇ ಕೊಟ್ಬಿಡಿ ಪ್ರೇಮವ್ರೆ, ಕೊಟ್ಟೆ ನಾನು.
ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕೊಡ್ಬೇಕಾ ಇವ್ರುಗಳಿಗೆ? ಆಯಿತಾ, ಬಂದು ಒಂದು ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂದ್ಕೊಂಡು ಹೋದರೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್ನು. ಅಂದರೆ ಯಾರೂ ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ ಯಾರಾದ್ರೂ ಕರೆದು ಬೈತಿದ್ರಾ, ಮಾತಾಡ್ತಿದ್ರಾ, ಯಾರಾದರೂ ಹೇಳ್ತಿದ್ರಾ, ಬೆಲ್ಡ್ ಮಾಡಿ ತೋರಿಸ್ತಿದ್ರಾ, ಲವ್ ಬರ್ರ ಇಲ್ಲಿ ಯಾಕ್ರೋ ನಮ್ಮ ಮನೆ ಮರ್ಯಾದೆ ಇಟ್ಕೊಂಡು? ಯಾಕೆಂದರೆ ಮನೆ ಅಂತೀವಲ್ವ, ನಮ್ಮ ಮನೆ ಅಂತೀವಿ. ಚಿತ್ರರಂಗ ಒಂದು ಮನೆ, ಇದು ಫಿಲಿಮ್ ಚೇಂಬರು ಒಂದು ನಮಗೆ ತಾಯಿ ಸ್ಥಾನದಲ್ಲಿರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ? ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸರಿ ಯಾರಾದರೂ ಈ ಥರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು, ಬಂದು ಕೇಳಬೇಕೆ, ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಯಾಕಂಡ್ರಿ, ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ? ಮಾಡ್ಬೇಕು. ಈಗ ಚೇಂಬರ್ ಮಾಡ್ಬೇಕೀಗ. ಅಮ್ಮ ಕೂತಿದ್ದಾರೆ, ಜಯಮಾಲ ಅಮ್ಮ ಕೂತಿದ್ದಾರೆ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ. ಅಲ್ಲಲ್ಲ, ಈಗ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ? ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದ್ದೀವಿ. ಕೊಟ್ಟಿದ್ದೀನಪ್ಪ ಮಗ? ಹಾಂ, ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯಿತಾ, ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ನಾಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ. ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪವ್ರ ಬಗ್ಗೆ, ಕಲಾವಿದ್ರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿದ್ರು. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರ ಸರ್? ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಆಯ್ತು, ಕ್ಲಿಯರ್ ಮಾಡಿದ್ರೆ ಅದಾದ್ಮೇಲೆ ಕೂಡ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ ಅವರು. ಆಯ್ತು ಅಲ್ವಾ? ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಗುರು, ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾಯಿಂದ ಹಿಡಿದು ಟಿಲ್ ಟುಡೇ KD ಒಂದೇ ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟಾಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ಗೆ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು. ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನು KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನು ಕೇಳಿನ ಇರೋದು? ಎಸ್ ಎ ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆಯವ್ರದ್ದು. ಅದು ಈಗ ಯಾರು ಮಾತಾಡೋಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡೋಕ್ಕೆ? ಅದನ್ನು ಜನ ಮಾತಾಡ್ತಾರೆ. ಈಗ ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀನಿ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನೇ ನನ್ನ ಹೆಸರು ಪ್ರತಿ ಸಾರಿ ಈ ಥರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ನಾನು, ನಿಜ ಬರ್ತಿರಲಿಲ್ಲ ನಾನು. ಏನಕ್ಕೆ ಅಂದರೆ ಬಿಡ್ರಿ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಗುರು ಅಲ್ವಾ? ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ, ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತೂ ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ಗೆ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ, ಕೋರ್ಟಲ್ಲಿ ಬರ್ತದೆ ಇವತ್ತು FIR. ಈಗ ಬರುತ್ತೆ ಈಗ. ಓಕೆ ಆಯಿತು, ಯಾವುದೋ KP ಅಗ್ರಹಾರ ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ, ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ, ಒಂದು 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು ಸರ್? ನನ್ನ ಅಪೀಲ್ ಒಂದೇ ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಅಲ್ಲ, ನಾನೇ ಇದೆ ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ನಿಂದು ಪರ್ಸ್ನಲ್ ಇದೆಯಾ? ಯಾರೋ ಒಬ್ಬ ದುಡ್ಕೊಂಡು ನಿಮ್ಮ ಪರ್ಸ್ನಲ್ ಇದೆ, ನೀನು ಮನೇಲಿ ಮಾತಾಡಿದ್ರು, ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬಾ ಪೇಸ್ ಮಾಡು. ಈಗ ಹಾಕ್ತೀನಿ ನಾನು, ಡೆಫಾಮೇಷನ್ ಕೇಸ್ ಹಾಕ್ತೀನಿ, FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಬಿಡಬೇಕು, ಅದು ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಆಯಿತಾ? ಅದಾದಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ, ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಬಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಈಗ ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವರು ಗೊತ್ತಿರೋಂಥವ್ರು, ನೀವು ಗೊತ್ತಿರೋಂಥ ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡೋಂಥದ್ದು ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದೋನೆ ನನಗೆ ಓನ್ಲಿ KVN ಸರ್, ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅನ್ಕೊಂಡು. ಆಯ್ತಾ? ಅದಾದ್ಮೇಲೆ ಕೇಳ್ತೀನಿ, ಕೇಳು ನಮ್ಮ ಮನೋಹರ್ ಸರ್, ಇದೇನು ಸರ್ ಹಿಂಗೆ ಮಾತಾಡೋ ನೀವು? ಅಯ್ಯ ಇದೇನು ಸರ್, ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ, ಏನು ಸರ್ ಅಂತ. ಅದಾದಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ, ಗುರುವೇ ಏನು ಗುರುವೇ ಅದು, ನಿಮ್ಮಿಂದ ಎಷ್ಟು ಜನ ಬದುಕೋರು ಗುರುವೇ, ಏನು ಗುರುವೇ ಹಂಗೆಲ್ಲ ಮಾತಾಡೋದು, ಹಿಂಗೆ ಅಂದರೆ ಇವ್ರು 3 ಜನ ಮಾಡಿದ್ರಪ್ಪ. ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ, ಯಾಕೆ ಮಾತಾಡಿದ್ರು ಏನು ಅನ್ನೋಂಥದ್ದು, ಅಥವಾ ಹೇಗೆ ಅಂತ? ನನಗೆ ಉತ್ತರ ಬೇಡ ಬಾಸ್, ಉತ್ತರ ಅಲ್ಲಿ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ, ನನಗೆ ಯಾಕೆ ಉತ್ತರ ಬೇಕು? ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್.
ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದರೆ ತುಂಬ ಕೆಟ್ಟದಾಗಿ ತುಂಬ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದು ಮುಂದವನು ಏನೋ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರಲಿಲ್ಲ ಕೊಟ್ಟೆ ರೀ ಸ್ವಾಮಿ. ಒಂದು ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು, ಹೊಸ ದನ ಎಮ್ಮೆ ಮೇಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಬಿಟ್ಟಿದ್ದೀವಿ ಅವ್ರಿಗುಂಟು ನಿನಗುಂಟು ಆಯಿತಾ. ಬಟ್ ಇವತ್ತು ತೊಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM ಆಯಿತಾ, ಆ ರೇಂಜ್ಗಿದ್ದಾರೆ. ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದನೇ, ಲೋ ಲೆವೆಲಿಂದನೇ. ಯಾರೋ ಹಪ್ಪು ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜು ಕಿರೀಟ ಹಾಕಿ ಹುಟ್ಟಿಸಿದ್ರಾ? ಇದ್ರಾ? ಇಲ್ಲ ತಾನೆ, ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡವ್ರ ಹೆಸರು ಎಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ, ಯಾರಾದರೂ ಬಂದು ಒಬ್ಬರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಷನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದೆ ಅವೆಲ್ಲ, ಆಯಿತಾ, ಫ್ಯೂಚರ್ ಅವೆಲ್ಲ. ಅಂದ್ರೆ ಆ ಥರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ ಆ್ಯಕ್ಚುಲಿ ಕ್ವಶನ್ ಮಾಡಿದ್ದು ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ್ದು, ಅದನ್ನ ಏನಿದು ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡೋ ಲೆವೆಲ್ ಆ ಥರದ್ದು ಮಾತಾಡೋಕ್ಕೆ ವೇದಿಕೆ ಮೇಲೆ ಇಳಿದು ಬಂದು ಅದನ್ನ ನಿಮ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಾವೇನು ಸುಮ್ಮನೆ ಕೇಳಿಸ್ಕೊಂಡು ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು, ನಾನು ಅದನ್ನೇ ಹೇಳ್ದು, ಬಂದುಬಿಡ್ಬೇಕು ನಾನು ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ಇದನ್ನು ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನು ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನು ಹಾಕಿ ಸ್ವಾಮಿ. ಅಲ್ಲೆಲ್ಲಾದರೂ ಇನ್ನೊಬ್ಬಗೆ ಹೆಲ್ಪ್ ಆಗಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲ ಒಂದು ಕಡೆ ಕಟ್ಟು ಅಂತ, ಅದನ್ನು ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದು ಮಾಡ್ತೀನಿ. ಇಂಥವು ಯಾವ ಮಾಡಲ್ಲ. ಇವೆಲ್ಲ ಸುಮ್ಮನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ ಬೋ ಡಾಟ್ ಕಾ ಡಾಟ್ ತಾ ಡಾಟ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗುಬಾಣ ಆಗ್ತಾ ಇದೆ. ಅಲ್ಲಲ್ಲ, ಸಿನಿಮಾದವರು ಅಂತಲ್ಲ, ಪ್ರಪಂಚನಂಗಾಗಿದೆ. ನೀವು ಮಾತಾಡ್ತಾರೆ, ಪ್ರಪಂಚನಂಗಾಗಿದೆ. ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನು. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ಥರ ಇತ್ತು ಅಲ್ವಾ? ನೀನೇ ಇದ್ದೆ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮಗೆ ಹೇಳ್ತಿದ್ರಲ್ವಾ ನೀವು ಅಲ್ವಾ? ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಈಗ ಯಾರ ಕೈಗೆ ಸಿಕ್ಕಲ್ಲ, ಪರಿಸ್ಥಿತಿ ಬದಲಾಗಿದೆ. ಈಗ ನಾನು ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ ಅಲ್ಲಿ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ ಈಗ ನೀನು ಕೈಗೆ ಸಿಗ್ತೆ, ಇವ್ನ ಕೈಗೆ ಸಿಗ್ತಾರೆ, ಅವ್ರ ಕೈಗೆ ಸಿಗ್ತಾರೆ, ಫೋನ್ ಮಾಡಿ ಕೇಳ್ಬೋದು, ಗುರು ಏನು ಗುರು ಹಿಂಗೆ ಹಾಕಿದೆ ಗುರು ಹಂಗೆ. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವರೇ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಹಿಡ್ಕೊಂಡು ಅವನವನೇ ಹಂಗೆ ಹಾಕ್ಬಿಟ್ಟು ಕಣ್ಣಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾಟ್ಲಕ್ಕೆ ಸಿನಿಮಾ ಮಗ, ಏನು ಮಾಡೋಕ್ಕಾಗಲ್ಲ. ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರೋ ಏನೋ ಹಾಕ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲೋ ಅಣ್ಣ, ನಿಮ್ಮ ದಮ ಏನ್ರೋ ನೀವು. ಅಯ್ಯಪ್ಪ ನಮ್ಮ ತಾಯಣೆ, ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಬಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಅಂತಿಲ್ಲ, ಎಲ್ಲ ಕಾಸಾಗವೆ, ಹೌದಾ, ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಅಯ್ಯಪ್ಪ ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನು ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಈ ಏನೋ ಹೇಳ್ತಾರೆ ಏನದು, ಮೊನ್ನೆ ಯಾವುದೋ ನಮ್ಮ ಶ್ರೀನಿವಾಸ್ ಹೇಳ್ತಿದ್ರು, ಏನಪ್ಪ ಅದು, ನಂಬಿಕೆ ಹರ್ರನಲ್ಲ, ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ, ವಾಟ್ ಇಸ್ ನಂಬಿಕೆ ಹರ್ರನಲ್ಲ. ಹಿಂಗೆ ಅಂದರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಳುಗಳು ಇದ್ದವು ಸುಮ್ಮನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲಾಗರು ನಮ್ಮ ತಾಂಡೆ ನನಗೂ ಹೋಗೋದು, ಯಾರೋ ಗೊತ್ತಿಲ್ಲದವ್ರು ಒಂದೊಬ್ಬರು ಇಂಟ್ರೂ ಮಾಡಿ ಅವ್ರು ಅಷ್ಟು ಉದ್ದ ಹೇಳ್ತಾರೆ. ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತಿದ್ದ ಕಳಲೆ, ಅವ್ನಿಗೆ ನೆಟ್ಟಗೆ ಗೊಣ್ಣೆ ಸುರ್ಸಕ್ಕೆ ಬರ್ತೀನಿ ನನ್ನ ಮಗನ, ನಾನೇ ಪೇಪರ್ ಕೊಟ್ಟು ಅಂದರೆ ಎಸ್ ಇಸ್ ಟ್ರೂ. ಪ್ರತಿಯೊಬ್ಬರು ಹಂಗೆ ಬೆಳ್ಕೊಂಬಂದಿರೋದು ಅಲ್ವಾ? ದಯವಿಟ್ಟು